ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧನ್ವಂತರಯೇ ನಮಃ. ಅಮೃತಬಳ್ಳಿ, ಈ ಹೆಸರನ್ನು ಕೇಳದವರೇ ಇಲ್ಲ. ಇದೊಂದು ಜನಜನಿತವಾದ ಆಯುರ್ವೇದದ ಗಿಡಮೂಲಿಕೆಯಾಗಿದೆ. ಹೆಸರೇ ಸೂಚಿಸುವಂತೆ ಅಮೃತಬಳ್ಳಿಯು ಒಂದು ಬಳ್ಳಿ ಜಾತಿಯ ಸಸ್ಯವಾಗಿದೆ. ಹೆಸರಲ್ಲಿ ಅಮೃತ ಶಬ್ದ ಇರುವಂತೆ ಇದು ಅಮೃತ ಸಮಾನವಾದ ಗುಣಗಳನ್ನು ಹೊಂದಿದೆ. ಅಮೃತಬಳ್ಳಿ ಹಾಗೂ ಜ್ವರ ಇವೆರಡು ಜೊತೆಗೆ ಸಾಗುತ್ತವೆ. ಯಾವುದೇ ವಿವಿಧ ರೀತಿಯ ಜ್ವರಗಳಲ್ಲಿ ಅಮೃತಬಳ್ಳಿಯ ಉಪಯೋಗವು ಅತಿ ಶ್ರೇಷ್ಠವಾಗಿದೆ. ಆಯುರ್ವೇದದ ಯಾವುದೇ ಔಷಧಿಗಳನ್ನು ಜ್ವರಕ್ಕಾಗಿ ತೆಗೆದುಕೊಂಡರೆ ಅದರಲ್ಲಿ ಅಮೃತಬಳ್ಳಿ ಒಂದು ಪ್ರಮುಖವಾದ ಘಟಕವಾಗಿದೆ. ಅಮೃತಬಳ್ಳಿಯು ಒಂದು ಬಹುವರ್ಷಾಯು, ಅಂದರೆ ಅನೇಕ ವರ್ಷಗಳವರೆಗೆ ಜೀವಿತ ಇರುವಂತಹ ಸಸ್ಯವಾಗಿದೆ. ಇದರ ಇತಿಹಾಸವನ್ನು ನೋಡಿದಾಗ ರಾಮ ಹಾಗೂ ರಾವಣರ ಮಧ್ಯೆ ಯುದ್ಧವಾದಾಗ ಸೇನೆಗಳ ಅನೇಕ ವ್ಯಕ್ತಿಗಳು ಮೃತವಾಗಿರುವುದನ್ನು ದೇವತೆಗಳು ನೋಡಿ ಸಹಾಯ ಮಾಡಬೇಕೆಂದು ತೋಚುತ್ತದೆ. ಆಗ ಇಂದ್ರ ದೇವತೆಯು ಇವರಿಗೆ ಜೀವವನ್ನು ನೀಡಲು ಈ ಅಮೃತ ಬಳ್ಳಿಯನ್ನು ಕಳಿಸ್ತಾನೆ. ಆ ಸಂದರ್ಭದಲ್ಲಿ ಈ ಅಮೃತ ಬಳ್ಳಿಯ ಕೆಲವೊಂದು ತುಂಡುಗಳು ಭೂಮಿಯ ಮೇಲೆ ಬಿದ್ದು ಈ ಅಮೃತ ಬಳ್ಳಿಯ ಉತ್ಪನ್ನವಾಯಿತೆಂದು ಇತಿಹಾಸವು ತಿಳಿಸುತ್ತದೆ. ಹಾಗೂ ಇದರ ಉಪಯೋಗವನ್ನು ನೋಡಿದಾಗ ಸಹ ಇದು ಅತಿ ಶ್ರೇಷ್ಠವಾದ ಬಳ್ಳಿಯಾಗಿದೆ. ಇದರ ಕಾಂಡವು ಕಿರು ಬೆರಳಿನಿಂದ ಹಿಡಿದು ಹೆಬ್ಬಟ್ಟಿನ ಗಾತ್ರದವರೆಗೂ ಬೆಳೆಯುತ್ತದೆ. ಇದಕ್ಕೆ ತೆಳು ಸಿಪ್ಪೆ ಇದ್ದು ಆ ತೆಳು ಸಿಪ್ಪೆಯನ್ನು ತೆಗೆದಾಗ ಒಳಗೆ ಹಸಿರು ಬಣ್ಣದ ಕಾಂಡವು ಕಂಡುಬರುತ್ತದೆ. ಅಮೃತ ಬಳ್ಳಿಯ ತುಂಡನ್ನು ಭೂಮಿಯ ಮೇಲೆ ಎಲ್ಲೇ ಹಾಕಿದರೂ ಕೆಲವೇ ದಿನಗಳಲ್ಲಿ ಚಿಗುರಿ ಹೊಸ ಸಸ್ಯವಾಗಿ ಮಾರ್ಪಾಡಾಗ್ತದೆ. ಇದರ ಎಲೆಗಳು ಹೃದಯಾಕಾರದಲ್ಲಿದೆ. ಇದು ಮಳೆಗಾಲದಲ್ಲಿ ಹೂವನ್ನು ಬಿಡುತ್ತದೆ, ಶೀತಗಾಲದಲ್ಲಿ ಸಣ್ಣ ಸಣ್ಣ ಹಣ್ಣುಗಳನ್ನು ನೀಡುತ್ತದೆ. ಅಮೃತ ಬಳ್ಳಿಗೆ ಆಯುರ್ವೇದದಲ್ಲಿ ಅನೇಕ ಪರ್ಯಾಯ ಪದಗಳನ್ನು ಹೇಳಿದ್ದಾರೆ. ಗುಡೂಚಿ, ಮಧುಪರ್ಣಿ ಇತ್ಯಾದಿ ಹೆಸರುಗಳಿಂದ ಅಮೃತ ಬಳ್ಳಿಯನ್ನು ಕರೆದಿದ್ದಾರೆ. ಅಮೃತ ಬಳ್ಳಿಯ ಗುಣಗಳನ್ನು ನೋಡಿದಾಗ ಸ್ನಿಗ್ಧ ಹಾಗೂ ಗುರುಗುಣಗಳನ್ನು ಹೊಂದಿದೆ. ಕಹಿ ಹಾಗೂ ಒಗರು ರುಚಿಯನ್ನು ಹೊಂದಿರುವಂಥದ್ದಾಗಿದೆ. ಜೀರ್ಣವಾದ ನಂತರ ಇದರ ರುಚಿಯು ಸಿಹಿಯಾಗಿ ಮಾರ್ಪಡುತ್ತದೆ. ಅಮೃತ ಬಳ್ಳಿಯನ್ನು ಔಷಧದಲ್ಲಿ ಉಪಯೋಗಿಸಲು ಅದರ ಕಾಂಡವನ್ನು ಅತಿಯಾಗಿ ಉಪಯೋಗಿಸ್ತಾರೆ. ಕಾಂಡದಲ್ಲಿ ಅತಿಯಾದ ಸಾರವು ಶೇಖರಣೆಯಾಗಿರುತ್ತದೆ. ಈ ಕಾಂಡವು ಚೆನ್ನಾಗಿ ಬೆಳೆದ ನಂತರ ಇದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಬಿಸಿಲಿನಲ್ಲಿ ಒಣಗಿಸ್ತಾರೆ. ಚೆನ್ನಾಗಿ ಒಣಗಿದ ನಂತರ ಇದರಲ್ಲಿರುವ ನೀರಿನಂಶವೆಲ್ಲವೂ ಹೋದ ನಂತರ ಇದನ್ನು ಸಂಗ್ರಹ ಮಾಡಿ ಅನೇಕ ತಿಂಗಳುಗಳವರೆಗೆ ಇಡುತ್ತಾರೆ. ವಿವಿಧ ರೀತಿಯ ಔಷಧಿಗಳಲ್ಲಿ ಈ ಒಣಗಿದಂತಹ ಅಮೃತ ಬಳ್ಳಿಯ ಕಾಂಡದಿಂದ ಔಷಧಿಯಲ್ಲಿ ಪ್ರಮುಖ ಘಟಕವನ್ನಾಗಿ ಉಪಯೋಗಿಸ್ತಾರೆ. ಅಮೃತ ಬಳ್ಳಿಯನ್ನು ವಿವಿಧ ರೀತಿಯ ಜ್ವರಗಳಲ್ಲಿ ಉಪಯೋಗಿಸಲು ಅತಿ ಶ್ರೇಷ್ಠವಾಗಿದೆ. ಮಲೇರಿಯಾ ಇರ್ಬೋದು, ವಿಷಮ ಜ್ವರ ಎಂದು ಆಯುರ್ವೇದದಲ್ಲಿ ಕರೀತಾರೆ. ಚಿಕನ್ ಗುನ್ಯದಲ್ಲಿ ಕಂಡುಬಂತಹ ಜ್ವರ ಇರಬಹುದು, ಡೆಂಗ್ಯೂನಲ್ಲಿ ಉತ್ಪನ್ನವಾಗುವ ಜ್ವರವಿರಬಹುದು. ಈ ಕಾಯಿಲೆಗಳಲ್ಲಿ ಅಮೃತ ಬಳ್ಳಿಯನ್ನು ಉಪಯೋಗಿಸುವುದರಿಂದ ಜ್ವರ ಹಾಗೂ ಜ್ವರ ಸಂಬಂಧದಿಂದ ಉಂಟಾಗುವಂತಹ ಇತರ ತೊಂದರೆಗಳಾದ ಗಂಟು ನೋವು, ಮಾಂಸಪೇಶಿಗಳ ಸೆಳೆತ ಇವುಗಳು ಸಹ ಕಡಿಮೆ ಆಗ್ತದೆ. ಒಣಗಿದಂತಹ ಅಮೃತ ಬಳ್ಳಿಯ ಕಾಂಡದ ಸಣ್ಣ ಸಣ್ಣ ತುಂಡುಗಳಿಂದ ಕಷಾಯವನ್ನು ತಯಾರಿಸಿ ಕುಡಿಬೇಕು. ಸುಮಾರು 50 ಗ್ರಾಂಗಳಷ್ಟು ಒಣಗಿರುವಂತಹ ಈ ಅಮೃತ ಬಳ್ಳಿಯ ಕಾಂಡವನ್ನು 1 ಲೀಟರ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅರ್ಧ ಭಾಗ ಇರಬೇಕಾದ್ರೆ ಇದನ್ನು ಬೆಂಕಿಯಿಂದ ಕೆಳಗಿಳಿಸಿ ಸೋಸಿ ಕಷಾಯವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ದಿನಕ್ಕೆ 2 ಬಾರಿ ಸೇವಿಸುವುದರಿಂದ
ವಿವಿಧ ರೀತಿಯ ಜ್ವರಗಳು ಶಾಂತವಾಗ್ತದೆ. ಅಗತ್ಯವಿದ್ದಾಗ ಈ ಅಮೃತ ಬಳ್ಳಿಯ ಕಷಾಯದ ಜೊತೆಗೆ ವೈದ್ಯರನ್ನು ಕಂಡು ಬರಬೇಕಾಗಿ ಬಂದರೆ ಅವಶ್ಯಕವಾಗಿ ಕಂಡು ಇತರ ಔಷಧಿಗಳನ್ನು ಸಹ ಸೇವಿಸಬೇಕು. ಈ ರೀತಿಯಾಗಿ ಅಮೃತ ಬಳ್ಳಿಯನ್ನು ಮನೆಮದ್ದಿನ ರೂಪದಲ್ಲಿ ಉಪಯೋಗಿಸುವುದರಿಂದ ಹಲವಾರು ಕಾಯಿಲೆಗಳು ಉಲ್ಬಣವಾಗದೆ ಅಲ್ಲಿಯೇ ಶಮನವಾಗ್ತದೆ. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿಃ ಪ್ರಚೋದಯಾತ್.